ಹೇ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಫುಲ್ ಹ್ಯಾಪಿ ಆಗಿದ್ದೀನಿ ಯಾಕಂದರೆ ಹೊಸ ಡ್ರೆಸ್ ಹಾಕೊಂಡಿದ್ದೀನಿ. ನಾನು ಕಾರ್ ಹೆಂಗಪ್ಪ ಕಲಿತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರಲ್ಲ. ಸೊ US ಅಲ್ಲಿ ಕಾರ್ ಕಲಿಯೋದಂದರೆ ಅಷ್ಟೊಂದು ಈಸಿ ಅಲ್ಲ. ಬಿಕಾಸ್ ಯಾರೂ ಕಾರ್ ಕೊಡಲ್ಲ. ಅದು ಗರ್ಲ್ಸ್ಗೆ ಯಾರನ್ನ ಕೊಡ್ತಾರ ಹೇಳಿ. ಯಾಕಂದರೆ ನಮಗೆ ಫಸ್ಟೇ ಸ್ಟಾರ್ಟಿಂಗ್ಗೆ ಕಾರ್ ಇರಲ್ಲ. ಯಾರ್ದನ್ನ ಕಾರ್ ಇಸ್ಕೊಂಡು ಕಲೀಲೇಬೇಕು. ಆ್ಯಂಡ್ ಡ್ರೈವಿಂಗ್ ಲೈಸೆನ್ಸ್ಗೆ ಹೋದಾಗಲೂ ಯಾರ್ದನ್ನ ಕಾರ್ ತೊಗೊಂಡೇ ಹೋಗಬೇಕು. ಯಾರೂ ಕೊಡಲ್ಲ. ಯಾಕಂದರೆ ಇಲ್ಲಿ ಯಾರನ್ನೂ ನಂಬಲ್ಲ. ಸ್ವಲ್ಪ ಏನನ್ನ ಕೊಟ್ಟಿರೋರು ಕಾರಿಗೆ ಡ್ಯಾಮೇಜ್ ಆದರೆ ಅದಕ್ಕೆಲ್ಲ ನಾವೇ ಹೊಣೆ ಆಗಿರ್ತೀವಿ. ಆ್ಯಂಡ್ ತುಂಬ ಪ್ರೊಸೆಸ್ ಇರುತ್ತೆ. ಆ ಭಯದಲ್ಲಿ ಯಾರೂ ಕೊಡಲ್ಲ. ಫಸ್ಟ್ ಆಫ್ ಆಲ್ ಅಫ್ಕೋರ್ಸ್ ನಮಗೂ ಭಯ ಇರುತ್ತೆ ಅದು. ಎನಿವೇ ನಾನು ಹೆಂಗ್ ಕಾರ್ ಕಲಿತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಕಾರ್ ಕಲಿಯುವಾಗ ಮೇನ್ ನೋಡ್ಕೊಬೇಕಾಗಿರೋದು ಸೈಡ್ ಮಿರರ್ಸು. ದಟ್ ಪ್ಲೇಸ್ ಅ ಮೇನ್ ರೋಲ್. ಬಿಕಾಸ್ ಆ ಸೈಡ್ ಮಿರರ್ಸ್ ಅಲ್ಲೇ ಹೋಲ್ ವರ್ಲ್ಡ್ ಕಾಣಿಸುತ್ತೆ ನಮಗೆ ಬ್ಯಾಕ್ ಸೈಡ್ ಏನ್ ನಡೀತಾ ಇದೆ ಅಂತ. ಇಂಡಿಯಾದಲ್ಲಿ ಇದ್ದ ಕಾರ್ ಓಡಿಸ್ತಾ ಇದೆ, ಆದ್ರೆ ಮಿರರ್ ಹೆಂಗ್ ನೋಡ್ಕೊಳೋದು ಸೆಟ್ ಮಾಡ್ಕೊಳೋದು ಅಷ್ಟೊಂದು ನಾಲೆಜ್ ಇರಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಎಲ್ಲ ಕಲ್ತ್ಕೊಂಡೆ ನಾನೇ. ಥ್ಯಾಂಕ್ ಗಾಡ್.